SLM ಬೋರ್ವೆಲ್ಸ್ ನೋಡಿ ಇವತ್ತು ಈ ಒಂದು ಸ್ಥಾನ ಬರಬೇಕಾದ್ರೆ ಕಾರಣ ನೋಡಿ ನಮ್ಮ ಇವರೇ ಕಾರಣ ನಮಗೆ ನೋಡಿ. ನಮ್ಮ ತಂದೆಯವ್ರಿಗೆ ಸನ್ಮಾನ ಮಾಡ್ತಾರಲ್ಲ ಆ ಕಡೆ ನಮ್ಮ ಹಿರಿಯರು ಅವರೇ ನಮಗೆ ಕಾರಣ. ನಾವೊಂದು ಬೋರ್ವೆಲ್ ಬಟ್ ಫೀಲ್ಡಿಗೆ ಬಂದು ತುಂಬ ನಮ್ಮ ತಂದೆಗೆ ಸನ್ಮಾನ ಮಾಡ್ತೀವಿ ನೋಡಿ. ಅವರಿಂದಲೇ ನಾವೊಂದು ಈ ಒಂದು ಸ್ಥಾನ ನಮ್ಗೆ ಬಂದಿದೆ ಅಂದರೆ ಅವರೇ ಕಾರಣ ನಮ್ಗೆ. ಯಾಕಂದರೆ ಆ ಕಷ್ಟ ಕಾಲದಲ್ಲಿ ನಾವು ಬೋರ್ವೆಲ್ ಗಾಡಿ ತರಬೇಕಾದ್ರೆ ದುಡ್ಡಿಗೆ ಎಷ್ಟು ನಾನು ಒದ್ದಾಡಿದ್ದೀರಿ ಅಂದರೆ ನಾನು ನಮ್ಮ ತಂದೆ ನನ್ನ ತಮ್ಮ ಅವತ್ತು ಯಾರೂ ನಮ್ಗೆ ಸಪೋರ್ಟ್ ಮಾಡಲಿಲ್ಲ. ಯಾಕಂದರೆ ಇವ್ರ ಕೈಯಲ್ಲಿ ಆಗುತ್ತೋ ಆಗಲ್ವೋ ಅನ್ನೋದು ಒಂದು ಅನುಮಾನ ಇತ್ತು ಜನಕ್ಕೆ, ಇವ್ರು ಮಾಡಲ್ವ ಅಂತ. ಬಟ್ ನಾನು ಒಂದೇ ಒಂದು ಮಾತು, ನಾವು ಹೋಗಿ ಅವ್ರ ಮಗ ಅವರು ನಮ್ಮ ಭಾಷೆ ಅಂದ್ಕೊಳ್ಳಿ. ಈಗ ನಾವೊಂದು ಈ ಸ್ಥಾನ ನಮಗೆ ಬಂದಿದೆ ಅಂದರೆ ಅವ್ರನಿಂದನೇ ನಮಗೆ ಕಾರಣ. ಬಟ್ ಅವರು ನೋಡಿ ಎಲ್ಲರಿಗೊಂದು ನಮಗೊಂದು ಪ್ರೀತಿ ಕೊಟ್ಟಿದ್ದಾರೆ ಅವರು. ಹಂಗಾಗಿ ನೋಡಿ ನಮಗೊಂದು ಮನೆ ಕರೆಸಿ ಇವತ್ತೊಂದು ದಿನದಲ್ಲಿ ನಮಗೊಂದು ಮರ್ಯಾದೆ ಕೊಟ್ಟು ನಾವು ಅದ್ರಿಗೆ ನಾವು ಸಾಯೋರ್ಗೂ ಚಿನ್ರುಣಿಯಾಗಿ ನಾವು ಇರ್ತೀರ ಅವ್ರಿಗೆ. ಬಟ್ ಅವ್ರಿಂದ ನಮಗೊಂದು ಘನತೆ ಗೌರವ ಅನ್ನೋದು ನಮ್ಗೆ ಇವತ್ತು ಸಿಕ್ಕಿದೆ. ಯಾಕಂದ್ರೆ ನಮ್ಗೊಂದು ಬೋರ್ವೆಲ್ ಅಂದ್ರೇ ನಮಗೆ ಅವತ್ತಿನ ಕಾಲಕ್ಕೆ ದುಡ್ಡು ಅನ್ನೋದು ನಮಗೆ ಅಷ್ಟೊಂದು ದುಡ್ಡಿಲ್ಲ. ಬಟ್ ಒಂದೇ ಒಂದು ಮಾತಿಗೆ ಅವರೊಂದು ಮಾತಾಡಿದ್ರು ಅವ್ರ ಮಗ, ನಿನಗೇನೇ ಒಂದು ಬೇಕಾದರೂ ನಾನು ಬಂದು ಕೇಳಿ ಅವತ್ತೊಂದಿನ ಅಂತ ಬಂದು ಒಂದೇ ಒಂದು ಮಾತು ನಾನು ಹೋಗಿ ಕೇಳಿದ್ದೆ. ಅವತ್ತಿನ ಸ್ಥಿತಿಯಲ್ಲಿ ಹೋಗಿ ಕೇಳಿದ್ದಕ್ಕಾಗಿ ಇವತ್ತು ನನಗೆ ಎಷ್ಟೊಂದು ಸಂತೋಷ ಆಯಿತು ಅಂದರೆ ಇವತ್ತು ನಾವು ಅವತ್ತು ಅಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ, ನಿಂಗೆ ಏನು ಬೇಕಾದರೂ ಮಾಡು ನಾವು ಸಪೋರ್ಟ್ ಇರ್ತೀನಿ ಅಂತ. ಬಟ್ ಕೆಲವರು ಈಗ ಮಾಡ್ತಾರೆ, ಈಗ ಪಾರ್ಟ್ನರಲ್ಲಿ ಗಾಡಿ ಮಾಡೋದು ಇನ್ನೊಂದು. ಬಟ್ ಇವತ್ತಿಗೂ ನನ್ನ ಒಂದು ಅವ್ರ ಮನೆ ಮಗನ ಥರ ನೋಡಿದ್ದಾರೆ ಹೊರತು ಇವತ್ತು ನಮ್ಮ ಗಾಡಿ ಯಾವ ಥರ ಇದೆ ಅಂತ ಅವ್ರು ಬಂದು ನೋಡಿಲ್ಲ. ಅವ್ರಿಗೂ ನಾವು ಸಮಸ್ಯೆ ಕೊಟ್ಟಿಲ್ಲ. ಅಷ್ಟೊಂದು ನಮ್ಮ ಮೇಲೆ ನಂಬಿಕೆ ಇಕ್ಕಿದ್ದಾರೆ ಅವರು. ಅವ್ರಿಗೆ ನಾವು ಯಾವತ್ತೂ ನಾವು ಸಾಯೋರ್ಗೂ ಚಿನ್ರುಣಿಯಾಗಿ ನಾನು ಇರ್ತೀನಿ ಅವ್ರಿಗೆ. ಅವ್ರನಿಂದ ನಾನು ಇವತ್ತೊಂದು ಸ್ಥಾನ ಗೌರವ ನನಗೆ ಆಚೆಗಡೆ ಇದೆ ಅಂದರೆ ಅವ್ರು ಕೊಟ್ಟರು ನನಗೆ ಆಶೀರ್ವಾದ. ಯಾಕಂದರೆ ಆ ದೊಡ್ಡವರು ಅವತ್ತು ನನಗೆ ಅವರು ಅಮೌಂಟ್ ಅನ್ನೋದೊಂದು ಇದು ಮಾಡಿಲ್ಲ ಅಂದರೆ ಅವರು ಒಂದು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ, ಅಮೌಂಟ್ ಅನ್ನೋದಂತಲ್ಲ ಅವರೊಂದು ನನಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಈ ಮಟ್ಟಿಗೆ ಬರ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಅವತ್ತು ಅಷ್ಟು ಕಷ್ಟ ಇತ್ತು ನಮಗೆ. ಕೆಲವರು ಮಾಡ್ತೀನಿ ಅಂತ ಎಲ್ಲ ಒಂದು ಇದಾಯಿತು, ಏನೋ ಒಂದು ಸಮಸ್ಯೆ ಆಯಿತು. ಬಟ್ ಇವತ್ತು ಒಂದು ಸ್ಥಾನ ಬಂದಿದೆ ನನಗೂ, ನನ್ನ ತಮ್ಮಗೂ, ನಮ್ಮ ತಂದೆಗೂ ಒಂದು ಮರ್ಯಾದೆ ಇದೆ ಅಂದರೆ ಅವ್ರು ಕೊಟ್ಟರೆ ಒಂದು ಆಶೀರ್ವಾದನೂ ಮಾಡಿದ್ದಾರೆ ಅವರು ನಮ್ಗೆ. ಅವ್ರು ಕೊಟ್ಟರೆ ಒಂದು ಪ್ರೀತಿ ನಮಗೆ. ಬಟ್ ಇವತ್ತು ಅವ್ರ ಮನೆಗೆ ಕರೆಸಿ ನಮಗೊಂದು ಮರ್ಯಾದೆ ಅನ್ನೋದು ನಮ್ಗೆ ಉಳಿಸಿದ್ದಾರೆ ಅಂದರೆ ನೋಡಿ ಇವರೇ ನಮಗೆ ಬಾಸು. ನನಗೆ ಇವತ್ತು ನಾನು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅವ್ರ ನಿಮ್ಮ ಮುಖಾಂತರ ನಾನು ಬಂದಿರೋದು. ಬಟ್ ಅದನ್ನು ನಾವು ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾ ನಾನು 2 ಮಾತನ್ನು ಮುಂದೆ ಹಿಂಗೆ ಇರೋಣ, ನಾವು ಇದೇ ಥರ ಇರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಬಟ್ ಅವ್ರಿಗೆ ಏನು ತೊಂದರೆ ಆಗಬಾರ್ದು, ದೇವ್ರ ಆಶೀರ್ವಾದ ಅವ್ರಿಗೆ ಇರಲಿ. ಯಾಕಂದರೆ ಅವ್ರು ನಮ್ಗೆ ಅಷ್ಟೊಂದು ನಮ್ಗೆ ಇದು ಮಾಡಿದಾರಂತ ದೇವರು ಎಲ್ಲರಿಗೂ, ರೈತರಿಗೆ ಆಗ್ಬೋದು, ಎಲ್ಲರಿಗೂ ಒಳ್ಳೇದೇ ಮಾಡಲಿ, ತೊಂದರೆ ಅಂತ ಯಾರಿಗೂ ಆಗೋದು ಬೇಡ. ಬಟ್ ಅವ್ರನಿಂದ ನಾನು ಇವತ್ತು ಈ ಸ್ಥಾನ ನನಗೆ ಬಂದಿದೆ ಅಂತ ನಾನು ಅವ್ರಿಗೆ ಯಾವತ್ತೇ ಆಗಲಿ ಅವ್ರು ನನ್ನ ಕೈಯಲ್ಲಿ ಆಗಿದ್ದು ಏನೇ ಆಗಲಿ ನಾನು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಅವ್ರನಿಂದ ನಾನು ಇವತ್ತು ಒಂದು ಸ್ಥಾನ ಮರ್ಯಾದೆ ಅನ್ನೋದು ನನಗೆ ಉಳಿದಿದೆ ಇವತ್ತು. ಇಲ್ಲ ನನಗೆ ಬೋರ್ ಗಾಡಿ ಅನ್ನೋದು ಗೊತ್ತಿಲ್ಲ, ಬೋರ್ ಗಾಡಿ ತರ್ತೀನಿ ಅಲ್ವ ಅಂತ ನನಗೆ ಕನ್ಸಲ್ ಸಮೇತ ತರಬೇಕಂತ ಹೋಗಿ ದುಡ್ಡು ಅಡ್ಜಸ್ಟ್ ಅದು ಏನೇನೋ ಇದೆ, ತುಂಬ ಕಷ್ಟ ಇದೆ. ಬಟ್ ಅವ್ರನಿಂದ ಇವತ್ತು ನಮ್ಗೊಂದು ಸ್ಥಾನ ಬಂದಿದೆ, ನಮ್ಗೆ ಅದೇ ಸಾಕು. ದೇವ್ರು ನಮ್ಮನ್ನ ಹಿಂಗೆ ಇಕ್ಕಿರಲಿ. ಅಲ್ಲ ಆಗಿರ್ಬೋದು, ನಮ್ಮ ಚೌಡೇಶ್ವರಿ ತಾಯಿ, ನರಸಿಂಹ ಸ್ವಾಮಿ, ನಮ್ಮ ಮನೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅದೆಷ್ಟೇ 2 ಮಾತು ನಾನು ಮುಗಿಸ್ತಾ ಇದ್ದೀನಿ. ನನಗೆ ಜೀವನದಲ್ಲಿ ಏನ್ ಬೇಕೋ ಅದನ್ನ ಕಷ್ಟಪಟ್ಟೆ ಸಂಪಾದನೆ ಮಾಡ್ತೀನಿ. ಅಡ್ಡದಾರಿ ಮಾತ್ರ ಹಿಡಿಯಲ್ಲ.